ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪವಿತ್ರ. ನಾನು ಹೊಸ ಯೂಟ್ಯೂಬ್ ಚಾನೆಲ್ನ ಕ್ರಿಯೇಟ್ ಮಾಡಿದ್ದೀನಿ. ಈಗಾಗಲೇ ಹಲವಾರು ವಿಡಿಯೋಸ್ಗಳು ಕೂಡ ಅಪ್ಲೋಡ್ ಆಗಿದೆ, ಹೋಗಿ ಚೆಕ್ ಮಾಡಿ. ನಾನು ಪ್ರಾಡಕ್ಟ್ಸ್ ರಿವ್ಯೂಸ್ ಬಗ್ಗೆ ಆಗಿರ್ಬೋದು, ಪೂಜಾ ವಿಧಾನಗಳ ಬಗ್ಗೆ ಆಗಿರ್ಬೋದು, ಅಲಂಕಾರಕ್ಕೆ ಬೇಕಾದ ವಸ್ತುಗಳ ಬಗ್ಗೆ ಆಗಿರ್ಬೋದು, ಕಂಪ್ಲೀಟ್ ಆಗಿ ವಿಡಿಯೋನ ಕವರ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಹಾಗಾಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗೆ ಶೇರ್ ಮಾಡಿ. ಏನಾದರೂ ಸಜೆಷನ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆಷಾಢ ಮಾಸದಲ್ಲಿ ದೇವಸ್ಥಾನಗಳಿಗೆ ಹೋಗುವುದು, ಮನೆ ದೇವರ ಪೂಜೆ ಮಾಡುವುದು, ಲಕ್ಷ್ಮೀ ಪೂಜೆ ಮಾಡುವುದು ಈ ಮಾಸದಲ್ಲಿ ತುಂಬಾ ಒಳ್ಳೆಯದು. ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಮಾಡುವುದರಿಂದ ದೀರ್ಘ ಸುಮಂಗಲಿ ಯೋಗ, ಐಶ್ವರ್ಯಾಭಿವೃದ್ಧಿ, ಸಂತಾನಾಭಿವೃದ್ಧಿ, ವಿದ್ಯಾಭಿವೃದ್ಧಿ, ಧಾನ್ಯಾಭಿವೃದ್ಧಿ ಫಲಗಳು ಗಳಿಸುತ್ತದೆ. ನಿಮ್ಮ ಲೈಫ್ ಅಲ್ಲಿ ಯಾವುದೇ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಇರ್ಬೋದು, ಬ್ಯಾಂಕ್ ಲೋನ್ಸ್ ಆಗಿರ್ಬೋದು, ಮನೆ ಇದ್ರು ಮನೆ ಕನ್ಸ್ಟ್ರಕ್ಷನ್ ಮಾಡೋಕ್ ಆಗೋದಿಲ್ಲ, ಸೈಟ್ ಕೂಡ ತಗೊಳಕ್ ಆಗೋದಿಲ್ಲ, ತುಂಬಾ ಅಡೆತಡೆಗಳು ಬರ್ತಾ ಇರುತ್ತೆ. ಬರುವ ಆಷಾಢ ಮಾಸದಲ್ಲಿ ವೈಭವ ಲಕ್ಷ್ಮೀ ರಥ, ಅಷ್ಟಲಕ್ಷ್ಮೀ ರಥಗಳನ್ನು ಮಾಡಿ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ದೇವಿಯ ಆಶೀರ್ವಾದದಿಂದ ಸಂಪತ್ತು, ಆರೋಗ್ಯ ಮತ್ತು ಶಾಂತಿ ದೊರೆಯುತ್ತದೆ. ಇದರಿಂದ ಮನೆಯಲ್ಲಿ ಧನ, ಸಂಪತ್ತು ಮತ್ತು ಸೌಭಾಗ್ಯ ದೊರೆಯುತ್ತದೆ. ಪೂಜೆಯ ಮೂಲಕ ಕೃಷಿ ಚಟುವಟಿಕೆಗಳಿಗೆ ಶಕ್ತಿ ಮತ್ತು ಆಶೀರ್ವಾದ ದೊರೆಯುತ್ತದೆ ಎಂದು ನಂಬಿಕೆ ಇದೆ. ಲಾಸ್ಟ್ ಇಯರ್ ನಾನು ವೈಭವ ಲಕ್ಷ್ಮಿ ರಥ ಮಾಡಿದ್ದೆ. ಈ ಇಯರ್ ನಂಗೆ ರಥ ಮಾಡೋಕ್ಕಾಗಿಲ್ಲ, ಹಾಗಾಗಿ ನಾನು ಮನೇಲೇ ಸಿಂಪಲ್ ಆಗಿ ಲಕ್ಷ್ಮೀ ಪೂಜೆ ಮಾಡಿದ್ದೀನಿ. ಅಲಂಕಾರ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ. ಗುರುವಾರನೇ ದೇವ ಸಾಮಾನೆಲ್ಲ ತೊಳೆದು ಬಟ್ಟೆಲಿ ಒರೆಸಿ ಒಣಗಿಸಿ ಶುಕ್ರವಾರಕ್ಕೆ ರೆಡಿ ಮಾಡ್ಕೋತೀನಿ. ಶುಕ್ರವಾರ ಬೆಳಿಗ್ಗೆನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ದೇವರಿಗೆ ಅಭಿಷೇಕ ಮಾಡ್ತೀನಿ. ಅರಿಶಿಣದ ನೀರು, ಕುಂಕುಮದ ನೀರಲ್ಲಿ ಫಸ್ಟ್ ಅಭಿಷೇಕ ಮಾಡಿ ಆ ನೀರ್ನ ಗಿಡಕ್ಕೆ ಹಾಕ್ತೀನಿ. ಅನಂತರ ನಾನು ಮತ್ತೆ ದೇವರನ್ನ ತೊಳೆದು ಹಾಲು ಮತ್ತೆ ಮೊಸರು ಮತ್ತೆ ಜೇನುತುಪ್ಪ ಮತ್ತೆ ಸಕ್ಕರೆನ ಹಾಕಿ ಅಭಿಷೇಕನ ಮಾಡ್ತೀನಿ. ಲಕ್ಷ್ಮಿ ಮುಖವಾಡಕ್ಕೆ ಅರಿಶಿನ ಕುಂಕುಮ ಇಟ್ಟು ಐಲೈನರ್ ಇಂದ ಕಣ್ಣಿಗೆ ಅಲಂಕಾರ ಮಾಡಿ ರೆಡಿ ಮಾಡಿ ಇಟ್ಕೋತೀನಿ. ವಸಲಿಗೆ ಅಲಂಕಾರ ಮಾಡಿ ರಂಗೋಲೆ ಬಿಟ್ಟು ನಮ್ಮನೆ ಹೊರಗಡೆ ಇರುವ ಗಣೇಶಂಗೂ ಕೂಡ ಅಲಂಕಾರ ಮಾಡಿ, ತುಳಸಿ ಗಿಡಕ್ಕೂ ಅಲಂಕಾರ ಮಾಡಿ, ದೇವ್ ಫೋಟೋ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಇಕ್ಕಿ ಅಲಂಕಾರ ಮಾಡಿ, ನಂತರ ನಾನು ದೀಪಗಳು ವಿಗ್ರಹಗಳನ್ನ ಈ ರೀತಿ ಜೋಡಿಸ್ಕೋತೀನಿ. ಹಾಗೆ ದೇವರ ಮನೆ ವಸಲಿಗೂ ಕೂಡ ಈ ರೀತಿ ಅಲಂಕಾರ ಮಾಡಿಕೊಂಡು ನಾನು ದಿನನಿತ್ಯ ಪೂಜೆಗೆ ಕಾಮಾಕ್ಷಿ ದೀಪ, ನಾಮದೀಪ, ಕುಬೇರ ದೀಪನ ಯೂಸ್ ಮಾಡ್ತೀನಿ. ನಮ್ಮ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಫೋಟೋ, ಶಿವನ ಫೋಟೋ ಹಾಗೆ ಆಂಜನೇಯನ ಫೋಟೋ ಇದೆ. ಬಾಲಕೃಷ್ಣರಿಗೂ ಅಲಂಕಾರ ಮಾಡಿ, ರಾಧಾಕೃಷ್ಣರಿಗೂ ಅಲಂಕಾರ ಮಾಡಿ. ಈಗ ಬನ್ನಿ ನೋಡೋಣ ಕಳಶದ ಅಲಂಕಾರನ ಹೇಗಿದೆ ಅಂತ. ಪೂಜೆಯ ಮೂಲಕ ಮನಸ್ಸಿಗೆ ಶಾಂತಿ ಮತ್ತು ಸಮಾಧಾನ ದೊರೆಯುತ್ತದೆ, ಆರೋಗ್ಯ ಉತ್ತಮವಾಗುತ್ತದೆ. ದೇವಿಯ ಆಶೀರ್ವಾದದಿಂದ ಮನೆಯಲ್ಲಿ ಸೌಭಾಗ್ಯ ಮತ್ತು ಸಮೃದ್ಧಿ ತರಲು ಸಹಾಯವಾಗುತ್ತದೆ ಎಂದು ನನ್ನ ನಂಬಿಕೆ. ಆಷಾಢ ಮತ್ತು ಶ್ರಾವಣ ಮಾಸದಲ್ಲಿ ಉಪ್ಪಿನ ದೀಪವನ್ನು ಹಚ್ಚಬಹುದು. ನಾನು 5 ಟೈಪ್ಸ್ ಆಫ್ ಫ್ಲವರ್ಸ್ ಇಂದ ಅಲಂಕಾರ ಮಾಡಿದ್ದೀನಿ. ನೀವ್ ನೋಡ್ಬೋದು, ನಾನು ದೇವರಿಗೆ ತಾಂಬೂಲ ಮತ್ತೆ ಪ್ರಸಾದ ಇಟ್ಟಿದ್ದೀನಿ. ಅಲಂಕಾರ ಆದ ನಂತರ ದೀಪಗಳನ್ನು ಹಚ್ಚಿ ಮೊದಲು ವಿನಾಯಕನಿಗೆ ಪೂಜೆ ಮಾಡಿ, ವಿನಾಯಕನನ್ನು ಪ್ರಾರ್ಥನೆ ಮಾಡಿಕೊಂಡು ಮಹಾಲಕ್ಷ್ಮಿಗೆ ಧೂಪವನ್ನು ಬೆಳಗಿ, ಅನಂತರ ತುಪ್ಪದ ಆರತಿಯನ್ನು ಮಾಡಿ ಮಹಾಲಕ್ಷ್ಮಿಯನ್ನು ಪ್ರಸನ್ನಗೊಳಿಸಬೇಕು. ಆಷಾಢ ಮಾಸವನ್ನು ಹಿಂದೂ ಧಾರ್ಮಿಕ ಕ್ಯಾಲೆಂಡರ್ ನಲ್ಲಿ ಪವಿತ್ರತೆಯ ಮಾಸವಾಗಿ ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ದೇವತೆಗಳಿಗೆ ಪೂಜೆ ಸಲ್ಲಿಸುವುದು ವಿಶೇಷ ಪುಣ್ಯ. ದೇವರ ಕೃಪೆಯನ್ನು ಕೂಡ ಪಡೆಯಬಹುದು. ಆಷಾಢ ಪೂಜೆ ಮಾಡಿ ಶ್ರೀ ಮಹಾಲಕ್ಷ್ಮಿ ದೇವಿಯ ಆಶೀರ್ವಾದವನ್ನು ಪಡೆಯಲು ಪ್ರಾರ್ಥಿಸೋಣ. ಮಾಂಗಲ್ಯದಾಸ್ತು ಮಮ ಮಂಗಳ ದೇವತಾಯ ಮುಕ್ತಾ ಮುಹೂರ್ವಿದಧತಿ ವದನೆ ಮುರಾರೇ ಕಂಪ್ಲೀಟ್ ಅಲಂಕಾರದ ವಿಡಿಯೋನು ಕೂಡ ನಾನು ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಈಗ ಮಹಾಮಂಗಳಾರತಿ ಮಾಡಿ ಪೂಜೆನ ಮುಗಿಸೋಣ ಬನ್ನಿ. ಮುಂದೆ ಇದೇ ರೀತಿ ಫೆಸ್ಟಿವಲ್ ಟೈಮಲ್ಲಿ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ, ಚೆಕ್ ಮಾಡ್ತಾ ಇರಿ. ಹಾಗೆ ಅಲಂಕಾರ ವಸ್ತುಗಳ ಬಗ್ಗೆ ಇನ್ಫಾರ್ಮೇಶನ್ ಬೇಕಾದಲ್ಲಿ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.